ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ನಿನಗೆ ಒಂದು ಮ್ಯಾಟರ್ ಹೇಳಲೇಬೇಕು ಕಾಂತ. ನಾವು ಲೈಫಲ್ಲಿ ಏನೇ ಟ್ರಿಕ್ಕು ಗಿಮಕ್ಕು ಮಾಡಿ ಉದ್ಧಾರ ಆಗಬೇಕಾದ್ರೆ ಈ ನಮ್ಮ ಪೊಲಿಟಿಷಿಯನ್ಸ್ಗಳಿಂದ ಕಲಿಬೇಕು. ಅವರಿಂದ ಅಲ್ಲದೆ ಬೇರೆ ಇನ್ಯಾರಿಂದಲೂ ನಾವು ಟ್ರಿಕ್ಕು ಗಿಮಿಕ್ಕು ಕಲಿಯೋಕ್ಕಾಗಲ್ಲ ಡಿಯರ್. ಅದು ಹೇಗೆ ಅಂತ ಡೀಟೇಲ್ ಆಗಿ ಹೇಳಬೇಕಾ ನಿನಗೆ? ಅದ್ರ ಬಗ್ಗೆ ನಾನು ನಿನಗೆ ಹೇಳೋದಕ್ಕಿಂತ ನಮ್ಮ ಹರಿಕತೆ ಹೇಳೋ ಹಾಲಗಿ ದಾಸರೇ ಸಖತ್ತಾಗಿ ಹೇಳ್ತಾರೆ. ಬಾಕಂತ ಕುರುಮ್ ಕುರುಮ್ ಕಡ್ಲೆಪುರಿನ ತಿಂತ ಹರಿದಾಸರ ಹರಿಕಥೆಯನ್ನ ಕೇಳೋಣ. ನಡೀಕಾಂತ. ಓಂ ರಾಜಕೀಯಾಯ ನಮಃ, ಓಂ ರಾಜಕೀಯಾಯ ನಮಃ. ಬಂಧುಗಳೇ, ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಮಾತನ್ನ ನೀವು ಆಗಾಗ ಕೇಳಿರಬಹುದು. ಆದರೆ ನಾನಿವತ್ತು ನಿಮಗೆ ಒಂದೇ ಕಲ್ಲಿಗೆ ಭರ್ಜರಿ 4 ಹಕ್ಕಿಗಳನ್ನ ಹೊಡೆಯುವ ಕೈ ಪಾರ್ಟಿಯ ತಂತ್ರದ ಬಗ್ಗೆ ನಿಮ್ಮೆದುರಿಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಹರಿಕತೆಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬಂಧುಗಳೇ. ಅದ್ಯಾಕೋ ಗೊತ್ತಿಲ್ಲ ಬಂಧುಗಳೇ, ಈ ಮೋದಿ ಮೇನಿಯಾದ ಮುಂದೆ ಕೈ ಪಾರ್ಟಿ ಸಿಎಂ ಸಿದ್ದರಾಮಯ್ಯ ಅಂಡ್ ಅವರ ಟೀಮ್ನವರಿಗೆಲ್ಲ ಈಗ ಸಣ್ಣಗೆ ನಡುಕ ಶುರುವಾಗಿದೆ ಬಂಧುಗಳೇ, ಸಣ್ಣಗೆ ನಡುಕ ಶುರುವಾಗಿದೆ. ಮೋದಿಯ ಮೋಡಿಗೆ ಗಡಗಡ ಅಂತ ಕೈ ಪಾರ್ಟಿ ನಡುಕ, ಸಿದ್ದರಾಮಯ್ಯ ನಡುಕ, ಅವರ ಟೀಮ್ನವರೆಲ್ಲ ನಡುಕ ಶುರುವಾಗಿದೆ. ಯಾಕಂತ ಕೇಳಿದ್ರೆ ತಿಂಗಳ ಹಿಂದೆ ಅಷ್ಟೇ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಅತ್ತ ಡೆಲ್ಲಿಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಇತ್ತ ನಮ್ಮ ಸ್ಟೇಟ್ ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಾ ಇವೆ ಬಂಧುಗಳೇ, ಬದಲಾವಣೆ ಆಗ್ತಾ ಇವೆ. ಅದೇನು ಅಂತ ಕೇಳಿದ್ರೆ ಮೋಡಿ ಶುರು ಮಾಡಿದ್ದೆ ತಡ ಕಮಲ ಪಾರ್ಟಿಯನ್ನ ಬಿಟ್ಟು ಎಡವಟ್ಟು ಮಾಡಿಕೊಂಡಿದ್ದ ಎಡ್ಡಿಜಿ ಅಂಡ್ ನಮ್ಮ ಬಳ್ಳಾರಿ ಗಣಿಧಣಿ ರಾಮಣ್ಣ ಈಗ ಮತ್ತೆ ಕಮಲ ಪಾರ್ಟಿಯ ಕದವನ್ನ ತಟ್ತಾ ಇದ್ದಾರೆ ಬಂಧುಗಳೇ, ಕಮಲ ಪಾರ್ಟಿಯ ಬಾಗಿಲನ್ನ ತಟ್ತಾ ಇದ್ದಾರೆ. ಈ ವಿಷಯವನ್ನ ಕೇಳಿದ ತಕ್ಷಣ ಸಿಎಂ ಕುರ್ಚಿ ಮೇಲಿದ್ದ ಸಿದ್ದಣ್ಣ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದು ದೆಹಲಿಗೆ ಓಡಿ ಹೋಗಿ ಅಮ್ಮ ಅವರ ಪೊಲಿಟಿಕಲ್ ಸೆಕ್ರೆಟರಿ ಅಹಮದ್ ಪಟೇಲ್ ಸಾಹೇಬ್ರನ್ನ ಮೀಟ್ ಆಗಿ ಹೇಳ್ತಾರೆ, ಅಹಮದ್ ಪಟೇಲರೇ, ನಮ್ಮ ಸ್ಟೇಟ್ ನಲ್ಲಿ ಕಮಲ ಪಾರ್ಟಿ ಮತ್ತೆ ಅದರ್ ಪಾರ್ಟಿಗಳು ಒಟ್ಟಾಗಿ ಶತ್ರು ಪಾಳೆಯದಲ್ಲಿ ಒಂದಾಗ್ತಾ ಇದ್ದಾವೆ. ಅವರೇನಾದ್ರೂ ಒಂದಾದ್ರೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಥೆ ಗೋವಿಂದ ಆಗಿಬಿಡುತ್ತೆ, ನಮ್ಮ ಕಥೆ 3 ನಾಮದ ಗೋವಿಂದ ಆಗಿಬಿಡುತ್ತೆ ಅಂತ ಸಿದ್ದುಬಾಯಿ ಹೇಳಿದ್ರಲ್ಲ. ಆಗ ಅಹಮದ್ ಪಟೇಲ್, ಆಯ್ತು ಸಿದ್ದಣ್ಣ, ಈಗ ಆಗಿದ್ದು ಆಗೋಯ್ತು, ಮುಂದೆ ಏನು ಟ್ರಿಕ್ಕು ಗಿಮಿಕ್ಕು ಮಾಡ್ಬೇಕಂತಿದ್ಯಾ ಅಂತ ಸಿದ್ದರಾಮಣ್ಣನ ಕೇಳ್ತಾರೆ. ಆಗ ಸಿದ್ದರಾಮಣ್ಣ, ನೋಡಿ ಪಟೇಲಣ್ಣ, ನಾವು ಅವರೆಲ್ಲ ಮೇಲೆ ಏಳಲಾರ್ದಂಗೆ ಸರಿಯಾಗಿ ಗುದ್ದು ಕೊಡ್ಬೇಕಂದ್ರೆ ನಮ್ಮಲ್ಲಿ ಒಂದೇ ಒಂದು ಐಡಿಯಾ ಇದೆ. ಅದೇನಪ್ಪಾ ಅಂತ ಕೇಳ್ತಾರೆ ಪಟೇಲ್ರು. ಅದೇನಪ್ಪಾ ಅಂದ್ರೆ 2006ರಿಂದ 2010 ತನಕ ನಡೆದಂತಹ ಅದಿರು ರಫ್ತು ಕೇಸನ್ನ ನಾವು ಸೈಲೆಂಟ್ ಆಗಿ ಸಿಬಿಐ ಕೈಗೆ ಕೊಟ್ಟು ಬಿಡೋಣ. ಹಾಗೆ ಕೊಟ್ಟು ಬಿಟ್ರೆ ಎಡ್ಡಿಜಿ ರಾಮಣ್ಣ ಅಷ್ಟೇ ಅಲ್ಲ, ಬಿಗ್ ಬಾಸ್ ನ ಮಗ ಕುಮಾರಣ್ಣ ಕೂಡ ಕಂಬಿ ಹಿಂದೆ ಹೋಗಬಹುದು ಅಂತ ಸಿದ್ದಣ್ಣ ಹೇಳಿದ್ರು. ಆಗ ಪಟೇಲ್, ವಾರೇ ವಾ ಸಿದ್ದಣ್ಣ, ಕ್ಯಾ ಬಾತ್ ಹೇ ಅಂತ ಹೇಳಿದವರೇ ಅಮ್ಮ ಅವರ ಅಪ್ಪಣೆ ಪಡೆದು ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಈ ವಿಷಯ ಎಡ್ಡಿಜಿ ಅಂಡ್ ರಾಮಣ್ಣನಿಗೆ ಗೊತ್ತಾಗಿದ್ದೆ ತಡ, ಅಯ್ಯೋ ಭಗವಂತ, ಅವರೇನಾದ್ರೂ ಸಿಬಿಐನವರ ಕೈಗೆ ಕೇಸ್ ಕೊಟ್ಟು ಬಿಟ್ರೆ ಅವರು ನಮ್ಮ ಕೈ ಕಾಲನ್ನ ಕಟ್ಟಿ ಹಾಕಿ ಬಿಡ್ತಾರೆ. ಅದಕ್ಕೆ ನಮಗೆ ಕಮಲ ಪಾರ್ಟಿಯ ಉಸಾಬರಿನೇ ಬೇಡ ಅಂತ ಈಗ ಯೂ ಟರ್ನ್ ಹೊಡೆದಿದ್ದಾರೆ ಬಂಧುಗಳೇ. ಎಡ್ಡಿಜಿ ಅಂಡ್ ರಾಮಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಹೀಗೆ ಇವರೆಲ್ಲ ಯೂ ಟರ್ನ್ ಹೊಡೆದಿದ್ದನ್ನ ನೋಡಿ ಸಿಎಂ ಸಿದ್ದು ಒಳಗೊಳಗೆ ಖುಷಿ ಪಡ್ತಾ ಇದ್ದಾರೆ ಬಂಧುಗಳೇ. ಒಟ್ಟಿನಲ್ಲಿ ಈ ಕೈ ಪಾರ್ಟಿಯ ಟ್ರಿಕ್ಕು ಎದುರಾಳಿಗಳ ಗಿಮಿಕ್ಕಿನ ಮಧ್ಯೆ ಮುಂದಿನ ಲೋಕಸಭೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಸೀಟನ್ನ ಗೆಲ್ತಾರೋ ಸ್ವತಃ ಆ ಗಾಡ್ ತಿಮ್ಮಪ್ಪನಿಗೆ ಗೊತ್ತು ಅಂತ ಹೇಳ್ತಾ ಇವತ್ತಿನ ಈ ಪೊಲಿಟಿಕಲ್ ಹರಿಕತೆಗೆ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ ಬಂಧುಗಳೇ. ಮಂಗಳವಾಗಲಿ. ಏನ್ರಿಪ್ಪ ಇದು? ನಮ್ಮ ಕೈ ಪಾರ್ಟಿ ರಮ್ಯಾ ಬೇಬಿ ಅಂಡ್ ಕಮಲ ಪಾರ್ಟಿ ಜಗ್ಗೇಶ್ ಬ್ರದರ್ ತಣ್ಣೀರ್ ದೋಸೆ ಪಿಕ್ಚರ್ ಸಂಬಂಧ ಸಿಕ್ಕಾಪಟ್ಟಿ ಫೈಟಿಂಗ್ ಮಾಡಿ ಹೀಟ್ ಆಗಿದಾರಂತಲ್ಲ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ. This is a Manchunata, you can see him everywhere. Manegoba Manchunata made in India. ಓಕೆ, ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರಂತ ಜಸ್ಟ್ ಕೇಳ್ಕೊಂಡು ಬರೋಣ, ನಡ್ರಿ. ರಮ್ಯಾ ರಮ್ಯಾ Lucky star, lucky star, lucky star, Ramya MP. Lucky star, lucky star, lucky star, Ramya MP.
ಓಕೆ ಸ್ಟಾಪ್ ರಮ್ಯಾ ಬೇಬಿ ಏನ್ರಿ ಫುಲ್ ಬಿಸಿ ಅಂತಲ್ಲ ನೀವು? ಹೌದು, ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ಮತ ನೀಡಿದ್ದಾರೆ. ಹೌದು. ಸೊ ಹಾಗಾಗಿ ನಾನು ಅವ್ರಿಗೋಸ್ಕರ ಇವಾಗ ನಾನು ಅವ್ರ ನಂಬಿಕೆನ ಉಳಿಸ್ಕೋಬೇಕು. ನಾನು ಅವ್ರಿಗೆ ನನ್ನ ಕರ್ತವ್ಯ, ನಾನು ಅವ್ರಿಗೆ ಸೇವೆ ಮಾಡಬೇಕು. ಓ ಹಂಗ, ಅದೆಲ್ಲ ಓಕೆ. ನೀವು ಪಿಕ್ಚರ್ ಇಂಡಸ್ಟ್ರಿಯಿಂದ ದೂರ ಆಗ್ತಿದ್ರಂತೆ, ಯಾಕೆ? ಖಂಡಿತವಾಗ್ಲೂ ಇಲ್ಲ, ನಿಮ್ಗಾಗ ಅನಿಸ್ತಾ ಇರ್ಬೋದು. ಬಟ್ ನಾನು ಎಲ್ಲ ಪಿಕ್ಚರು ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು ಎಲ್ಲ ಶುರು ಮಾಡಿ. ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕು. ಇಲ್ಲಿವರೆಗೂ ನಾನು MP ಆಗೋವರೆಗೂ ಅವ್ರೇನು ಮಾಡ್ತಾ ಇದ್ರು? ಅಯ್ಯೋ, ಅದು ನಮಗೂ ಗೊತ್ತಿಲ್ಲ ಬಿಡ್ರಿ. ಮುಂದೆ ಸ್ಕೆಡ್ಯೂಲ್ ಏನಕ್ಕೆ ಹಿಂದಕ್ಕೆ ಹೋಗ್ತಾ ಇತ್ತು, ಯಾರು ಕ್ಯಾನ್ಸಲ್ ಮಾಡಿದ್ರು, ಯಾರು ಸೆಷನ್ ಅಟೆಂಡ್ ಮಾಡಬೇಕಾಗಿತ್ತು, ಆವಾಗ ನಾನು ಎಲ್ಲ ಅವ್ರ ಥರನೇ ಬೇರೆಯವ್ರ ಹತ್ರ ಹೋಗಿ ನಾನು ಮಾತಾಡಿದ್ನ, ಅಥವಾ ನಾನು ಅಡ್ಜಸ್ಟ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಮನೇಲಿ ಕೂತಿದ್ನ? ಇದನ್ನೆಲ್ಲ ನಾವು ಯಾರಿಗೆ ಕೇಳಬೇಕು? ನೀವು ಅವ್ರನ್ನ ಕೇಳಬೇಕು. ಅಲ್ಲ, ನೀವು ಸಿಕ್ತಿಲ್ಲ ಅಂತ ಎಲ್ಲಾ ಪ್ರೊಡ್ಯೂಸರು ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅದಕ್ಕೆ ಕೇಳಿದೆ. ಪ್ರೊಡ್ಯೂಸರ್ ಹತ್ರ ನಾನು ಟಚ್ ಅಲ್ಲಿದ್ದೀನಿ. ಆರ್ಯನ್ ಶೂಟಿಂಗ್ ಡೇಟ್ಸ್ ನಾನು ಕೊಡ್ತೀನಿ. ದಿಲ್ಕಾ ರಾಜ ಕೂಡ ಕೊಡ್ತೀನಿ. ಕೋಡಿ ರಾಮಕೃಷ್ಣ ಅವ್ರ ಸಿನಿಮಾ ಕೂಡ ನಾನು ಟಚ್ ಅಲ್ಲಿದ್ದೀನಿ. ಅವ್ರು ನನಗೆ ಸಿನಿಮಾ ತೋರ್ಸಕ್ಕೆ ಮೊನ್ನೆ ಬಂದಿದ್ರು. ನಾನು ಸಿನಿಮಾ ನೋಡ್ತೀನಿ, ಅದು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ನಿಜವಾಗ್ಲೂ ಪ್ರೊಡ್ಯೂಸರ್ ಜೊತೆ ನಾನು ಟಚ್ ಅಲ್ಲಿದ್ದೀನಿ. ರಮೇಶಿ, ಮತ್ತೆ ನೀವು ಇಷ್ಟೆಲ್ಲ ಅಂತಿರಲ್ಲ, ಜಗ್ಗೇಶ್ ಬ್ರದರ್ ಹಂಗೆ ಯಾಕಂದ್ರು ಅಂತ ನಿಮ್ಮ ಬಗ್ಗೆ? ಅವರೇ ಎಷ್ಟೋ ಸತಿ ಕ್ಯಾನ್ಸಲ್ ಮಾಡಿದ್ರು. ಡೈರೆಕ್ಟರ್ಗೂ ಅವ್ರಿಗೂ ಏನೋ ಆಗಿತ್ತು. ಆಮೇಲೆ ಡೈರೆಕ್ಟರ್ ನಾವು ಎಷ್ಟೋ ಸತಿ ಫೋನ್ ಮಾಡಿ ಟ್ರೈ ಮಾಡಿದ್ವಿ. ಎಲ್ಲ ಮೆಸೇಜಸ್ ನಾನು ಆ್ಯಕ್ಚುಲಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ವಿತ್ ಫ್ಯಾಕ್ಟ್ಸ್ ಪ್ರತಿಯೊಂದೂ. ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅವಾಗ ನಿಮಗೆ ಗೊತ್ತಾ, ನೀವೇ ನಿರ್ಧಾರ ಮಾಡ್ಕೊಳ್ಳಿ, ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಥವಾ ಪಬ್ಲಿಸಿಟಿಗೋಸ್ಕರ ಅಂತ. ನಾನಂತೂ ನನ್ನ ಲೈಫಲ್ಲಿ ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಇದ್ದಿದ್ದನ್ನ ನಾನು ಹಾಗೆ ಇರ್ತೀನಿ. ಹೌದು ಬಿಡ್ರಿ, ನಮಗೆಲ್ಲ ಗೊತ್ತು ಬಿಡ್ರಿ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ನಮಗೆ. ಆದ್ರೂ ನೀವು MP ಆದ್ಮೇಲೆ ಸಿಕ್ಕಾಪಟ್ಟಿ ಸ್ಟ್ರಾಂಗ್ ಆಗಿದ್ರಂತೆ, ನಿಜ ಅನ್ರಿ? ಖಂಡಿತವಾಗ್ಲೂ ಇಲ್ಲ. ಆಮೇಲೆ ನೀವು ಪ್ರೊಡ್ಯೂಸರ್ನ ಕೇಳಿ, ಆಮೇಲೆ ಯಾರು ಏನು ಹೇಳ್ತಾರೆ ಅಂತ ನೀವೇ ನಿರ್ಧಾರ ತೊಗೊಳಕ್ಕಾಗುತ್ತೆ. ಪ್ರೊಡ್ಯೂಸರ್ ಹತ್ರ ನಾನು ನಿನ್ನೆ ಕೂಡ ಮಾತಾಡಿದ್ದೀನಿ. ರಮೇಶಿ, ಮತ್ತೇನಾದ್ರೂ ನೀವು ಬೆಳಿಬಾರ್ದಂತ ಕಮಲ ಪಾರ್ಟಿ ಅವರು ಪಿತೂರಿ ಮಾಡ್ತಿದ್ರನ್ರಿ? ಡೆಫಿನೆಟ್ಲಿ ಥಿಂಕ್ಸ್. ಯಾಕಂದ್ರೆ ನಾವು ಕಾಂಗ್ರೆಸ್ ಅಲ್ಲಿ ಇದೀವಲ್ಲ, ಇವಾಗ ನಾವೆಲ್ಲರೂ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರುವಾಗ ಜನರು ಯಾವಾಗಲೂ ನಮ್ಮನ್ನ ಏನು ಹೇಳೋದು ಕೆಳಗಡೆ ಇಳಿಯಕ್ಕೆ ನೋಡ್ತಾರೆ. ದೇ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ. ನಾವು ಒಂದು ಮಿಸ್ಟೇಕ್ ಮಾಡಬೇಕು, ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡಬೇಕಂತ ಕಾಯ್ತಾ ಇರ್ತಾರೆ. ನಾವು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಾಗ ಎಷ್ಟೋ ಜನ ನಾವು ಒಳ್ಳೆ ಕೆಲಸ ಮಾಡಬಾರ್ದಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ರಮೇಶಿ, ಮತ್ತೆ ಜಗ್ಗೇಶ್ ಬ್ರದರ್ ಹೇಳಿದ್ರು ರಮ್ಯಾ ಅವರಿಂದ ಕೋಟಿ ಗಂಟ್ಲೆ ಬಜೆಟ್ ಲಾಸ್ ಆಗಿದೆ ಅಂತ ಹೇಳಿದ್ರಲ್ಲ? ಪ್ರೊಡ್ಯೂಸರ್ ಹಾಗೆ ಹೇಳಿ, ಅವ್ರು ಯಾರು ಹೇಳೋದಕ್ಕೆ? ಪ್ರೊಡ್ಯೂಸರ್ ಶುಡ್ ಸೇ ಇಟ್. ಅಂಡ್ ಪ್ಲಸ್ ನನಗೆ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡ್ಬಂದ್ರೆ ಎಲ್ರಿಗೂ ಗೊತ್ತು, ರಾಜ್ಕುಮಾರ್ ಫ್ಯಾಮಿಲಿ ಅವರು. ರಾಜಕೀಯನ ಸಿನಿಮಾ ಇಂಡಸ್ಟ್ರಿ ಒಳಗಡೆ ತರಬಾರ್ದು. ದಟ್ ಇಸ್ ಮೈ ಒಪಿನಿಯನ್. ಹಂಗ ಆಯ್ತು ಬಿಡ್ರಿ ಜಗ್ಗೇಶ್ ಬ್ರದರ್. This is a Manjunatha, you can see him everywhere. Manegopa Manjunatha, made in India. ಓಕೆ ಸ್ಟಾಪ್. ಜಗ್ಗೇಶ್ ಬ್ರದರ್ ಏನ್ರಿ, ಅವರೆಲ್ಲ ಕೋಆಪರೇಟ್ ಮಾಡಿದಾರಂತೆ? ಇವರು ಕೋಪರೇಟ್ ಮಾಡಿದಾರಿಲ್ಲ ಅಂತ ಹೇಳಲ್ಲ, ಅದ್ರ ಬಗ್ಗೆ ನಮ್ಮ ಚಕಾರವೇ ಇಲ್ಲ. ಮತ್ತೆ ನಿಮ್ ಪ್ರಶ್ನೆ ಏನಂತ? ನನ್ನ ಪ್ರಶ್ನೆ, 4 ತಿಂಗಳಿಂದ ನಿಂತಿಲ್ವಲ್ಲ, ಕರೆಕ್ಟ್, ಎಲ್ಲರ ಹತ್ರ ಸರಿ ಇದೀವಿ ಅಂತ ಹೇಳಿದಾರಲ್ಲ, ಯಾವಾಗ ನಿರ್ಮಾಪಕರ ಹತ್ರ ಮಾತಾಡಿದಿರಿ ನೀವು? ಮತ್ತ ನಿನ್ನೆರ ಮಾತಾಡಿದ್ರಂತೆ? 4 ತಿಂಗಳಿಂದ ನೀವು ಯಾರ ಕೈಗೂ ಸಿಕ್ಕಿಲ್ಲ ಅಂದ್ರೆ ಅವ್ರು ಮಾತಾಡಿಲ್ಲ? ಅವ್ರು ಮಾತಾಡಿಲ್ಲ, ಅವ್ರು ಅಷ್ಟೇ ಮಾತಾಡಿದ್ದಾರೆ. ಆಮೇಲೆ ಅವರು ಹೇಳಿರೋಂಥ ನಾನು ಇವಾಗ ಹೇಳಿದ್ದು ಸರಿ ಇರಬೇಕು, ಅದು ನಾಳೆ ಅದು ಕಾಂಟ್ರವರ್ಸಿ ಆಗಬಾರ್ದು. ಕರೆಕ್ಟ್ ಬಿಡ್ರಿ. ಅವ್ರು ಹೇಳ್ತೇನು? ಅವ್ರು ಹೇಳಿರೋದೇನು, ಮುಂದಿನ ವರ್ಷ ಕೊಡ್ತಾರಂತೆ, ಅವಾಗ ನೀವು ಮಾಡ್ಕೋಬೇಕಂತೆ. ಏನು ಕಳ್ಳೆಕಾಯಿ ಪ್ರಶ್ನೆ ಇದು? ರಿಪೀಟ್ ಒನ್ಸ್ ಅಗೇನ್. ಮುಂದಿನ ವರ್ಷ ಕೊಡ್ತಾರಂತೆ, ಅವಾಗ ನೀವು ಮಾಡ್ಕೋಬೇಕಂತೆ. ಏನು ಕಳ್ಳೆಕಾಯಿ ಪ್ರಶ್ನೆ ಇದು? ಅಂದ್ರ ಇಷ್ಟ ಬಂದಂಗೆಲ್ಲ ಡೇಟ್ ಕೊಡ್ತೀರಿ ಮಾಡ್ಕೊಳ್ಳಿ ಅಂದರೆ ಅದ್ರ ಬದಲು ಪ್ರೊಡ್ಯೂಸರ್ ವಿಷಯ ಕೊಟ್ಬಿಡಿ. ಓಕೆ ಸ್ಟಾಪ್. ಜಗ್ಗೇಶ್ ಬ್ರದರ್, ಆಗಿದ್ದಾಗೋಯ್ತು, ಜಗಳ ಮಾಡೋದು ಏನು ಬೇಡ. ನೀವಿಬ್ರು ಫೈನಲ್ ಆಗಿ ನೀವು ರಮ್ಯಾಜಿ ಅವರಿಗೆ ಏನು ಹೇಳ್ತೀರಿ? ನಾನು ರಮ್ಯನಿಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಯು ಆರ್ ಎ ವಂಡರ್ಫುಲ್ ಆರ್ಟಿಸ್ಟ್. ಯಾವ ರೀತಿ ಒಪ್ಕೊಂಡ್ರೆ ಆ ಥರ ಸಂತೋಷವಾಗಿ ಮುಗಿಸ್ಕೊಟ್ಬಿಡಿ, ಅದನ್ನು ಮುಗಿಸ್ಕೊಟ್ಬಿಡಿ.